ಗೆಳೆಯರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ದೇಶದಲ್ಲಿ ಬುಲೆಟ್ ಟ್ರೈನ್ ನ ಚರ್ಚೆ ಆರಂಭ ಆಗಿದೆ. 2026ಕ್ಕೆ ಗುಜರಾತ್ ರಾಜ್ಯದಲ್ಲಿ ಮೊದಲ ಬುಲೆಟ್ ಟ್ರೈನ್ ಓಡಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಅಹಮದಾಬಾದ್ ಹಾಗೂ ಮುಂಬೈ ನಡುವಿನ ಬುಲೆಟ್ ಟ್ರೈನ್ 2028ಕ್ಕೆ ಪೂರ್ಣಗೊಳ್ಳಬಹುದು ಅನ್ನೋ ವಿಶ್ವಾಸವನ್ನ ರೈಲ್ವೆ ಇಲಾಖೆ ವ್ಯಕ್ತಪಡಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಪ್ರಮುಖ ನಗರಗಳನ್ನು ಬೆಸೆಯುವ ಮತ್ತೊಂದು ಬುಲೆಟ್ ಟ್ರೈನ್ ನ ಯೋಜನೆ ಈಗ ಕಾರ್ಯರೂಪಕ್ಕೆ ಬರುವ ಸಾಧ್ಯತೆಗಳಿವೆ. ಈಗಾಗಲೇ ಈ ಯೋಜನೆಯ ಕುರಿತಾದ ಒಂದಷ್ಟು ಕೆಲಸಗಳು ಆರಂಭ ಆಗಿದ್ದು, ಸರ್ಕಾರ ಯೋಜನೆಗೆ ಹಸಿರು ನಿಶಾನೆ ತೋರ್ತಿದ್ದ ಹಾಗೆ ಕೆಲಸಗಳು ಶುರುವಾಗಲಿವೆ. ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಯಾವ್ಯಾವ ನಗರಗಳ ನಡುವೆ ಈ ಬುಲೆಟ್ ಟ್ರೈನ್ ಸಂಚಾರ ಮಾಡಲಿದೆ? ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬುಲೆಟ್ ರೈಲ್ ಅನ್ನ ಪಡೆದ ಖ್ಯಾತಿ ಯಾವೆಲ್ಲ ನಗರಗಳಿಗೆ ಸಿಗಲಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ದೇಶದಲ್ಲಿ ಸಂಚಾರ ವ್ಯವಸ್ಥೆ ವೇಗವಾಗಿ ಅಪ್ಗ್ರೇಡ್ ಆಗ್ತಾ ಇದೆ. ಎಕ್ಸ್ಪ್ರೆಸ್ ವೇಗಳ ನಿರ್ಮಾಣ ವೇಗವನ್ನು ಪಡ್ಕೊಂಡಿದೆ. ಅದರ ಜೊತೆಗೆ ಅತ್ಯುತ್ತಮವಾದ ರೈಲ್ವೆ ಸೇವೆಗಳು, ವಿಮಾನ ನಿಲ್ದಾಣಗಳ ನಿರ್ಮಾಣ ಕೂಡ ದೇಶಾದ್ಯಂತ ನಡೀತಲೇ ಇದೆ. ಇದೆಲ್ಲದರ ಜೊತೆಗೆ ಹೈಸ್ಪೀಡ್ ರೈಲ್ವೆ ನೆಟ್ವರ್ಕ್ ನಂತಹ ಯೋಜನೆಗಳನ್ನು ಕೂಡ ಕೇಂದ್ರ ಸರ್ಕಾರ ಕೈಗೆತ್ತಿಕೊಂಡಿದೆ. ಈಗಾಗಲೇ ಅಹಮದಾಬಾದ್ ಹಾಗೂ ಮುಂಬೈ ನಡುವೆ ಬುಲೆಟ್ ಟ್ರೈನ್ ನ ಕೆಲಸ ಆರಂಭ ಆಗಿದ್ದು, 2028ರ ಹೊತ್ತಿಗೆ ಈ ಯೋಜನೆ ಸಂಪೂರ್ಣ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಬೆನ್ನಲ್ಲೇ ದಕ್ಷಿಣ ಭಾರತಕ್ಕೆ ಮೊಟ್ಟ ಮೊದಲ ಬುಲೆಟ್ ಟ್ರೈನ್ ಅನ್ನ ಕೊಡುವ ಪ್ರಸ್ತಾವನೆ ಕೂಡ ಈಗ ಚರ್ಚೆಯ ವಿಷಯ ಆಗ್ತಾ ಇದೆ. ಅಂದಹಾಗೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬುಲೆಟ್ ರೈಲಿನ ಸೇವೆಯನ್ನ ಪಡೆದುಕೊಳ್ಳುವ ನಗರಗಳ ಪೈಕಿ ಬೆಂಗಳೂರು ಕೂಡ ಇದೆ. ಹೌದು, ಈ ಯೋಜನೆ ಮೈಸೂರಿನಿಂದ ಬೆಂಗಳೂರು ಮುಖಾಂತರ ಚೆನ್ನೈ ನಗರದವರೆಗೂ ವಿಸ್ತರಣೆ ಆಗಲಿದೆ. ಗೆಳೆಯರೆ, ದಕ್ಷಿಣ ಭಾರತದ ಈ ಹೈಸ್ಪೀಡ್ ರೈಲ್ ನೆಟ್ವರ್ಕ್ ಮೈಸೂರಿನಿಂದ ಬೆಂಗಳೂರು ಮೂಲಕ ಚೆನ್ನೈಗೆ ಸಂಪರ್ಕವನ್ನು ಒದಗಿಸುತ್ತೆ. ಸುಮಾರು 435 ಕಿಲೋಮೀಟರ್ ಉದ್ದದ ಈ ರೈಲ್ವೆ ನೆಟ್ವರ್ಕ್ ಮಾರ್ಗದ ಉದ್ದಕ್ಕೂ ಸಿಗುವ ಕಂಪನಿಗಳನ್ನ, ಟೆಕ್ ಪಾರ್ಕ್ಗಳನ್ನ, ಉತ್ಪಾದಕ ಘಟಕಗಳನ್ನ ಹಾಗೂ ಪ್ರಮುಖ ಪಟ್ಟಣಗಳನ್ನ ಜೋಡಿಸಲಿದೆ. ಸದ್ಯಕ್ಕೆ ಮೈಸೂರಿನಿಂದ ಚೆನ್ನೈಗೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕು ಅಂತಂದ್ರೆ ಸುಮಾರು 6 ಗಂಟೆ 30 ನಿಮಿಷಗಳ ಕಾಲಾವಕಾಶ ಬೇಕಾಗುತ್ತೆ. ಒಂದೇ ಭಾರತ್ ರೈಲು ಈ ಅವಧಿಯಲ್ಲಿ ಮೈಸೂರಿನಿಂದ ಚೆನ್ನೈಗೆ ತಲುಪುತ್ತೆ. ಆದ್ರೆ ಇದೇ ಹಾದಿಯಲ್ಲಿ ಬುಲೆಟ್ ಟ್ರೈನ್ ಬಂದ್ರೆ ಈ ಪ್ರಯಾಣದ ಸಮಯ 2 ಗಂಟೆ 25 ನಿಮಿಷಕ್ಕೆ ಇಳಿಯಲಿದೆ. ಬುಲೆಟ್ ಟ್ರೈನ್ ನ ಗರಿಷ್ಠ ವೇಗ ಮಿತಿ ಪ್ರತಿ ಗಂಟೆಗೆ 350 ಕಿಲೋಮೀಟರ್ ಇರಲಿದ್ದು, ಸರಾಸರಿ ವೇಗ ಪ್ರತಿ ಗಂಟೆಗೆ 250 ಕಿಲೋಮೀಟರ್ಗಳಷ್ಟು ಇರಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಗರಿಷ್ಠ ವೇಗದಲ್ಲಿ ಹೋದ್ರೆ ಮೈಸೂರಿನಿಂದ ಚೆನ್ನೈಗೆ ಕೇವಲ 90 ನಿಮಿಷದಲ್ಲಿ ತಲುಪಬಹುದು. ಆದ್ರೆ ಬುಲೆಟ್ ರೈಲಿಗೆ ಗರಿಷ್ಠ ವೇಗವನ್ನ ಕೊಡೋದು ತುಂಬಾನೇ ಕಷ್ಟ. ಯಾಕೆಂದ್ರೆ ನಮ್ಮ ಒಂದೇ ಭಾರತ್ ರೈಲುಗಳ ಗರಿಷ್ಠ ವೇಗ 180 ಕಿಲೋಮೀಟರ್ ಆಗಿದ್ರೆ ಅದು ಸದ್ಯಕ್ಕೆ 140 ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಸಂಚಾರ ಮಾಡ್ತಾ ಇದೆ. ಹೀಗಾಗಿ ರೈಲುಗಳ ಗರಿಷ್ಠ ವೇಗವನ್ನ ಸಂಪೂರ್ಣವಾಗಿ ರೀಚ್ ಮಾಡೋದಕ್ಕೆ ರೈಲ್ವೆ ಇಲಾಖೆ ಬಿಡೋದಿಲ್ಲ. ಇದರ ಹಿಂದೆ ಪ್ರಯಾಣಿಕರ ಸೇಫ್ಟಿಯ ವಿಷಯಗಳು ಕೂಡ ಇರುತ್ತವೆ. ಹೀಗಾಗಿನೇ ಗಂಟೆಗೆ ಸರಾಸರಿ 250 ಕಿಲೋಮೀಟರ್ಗಳಷ್ಟು ದೂರವನ್ನ ಈ ಬುಲೆಟ್ ರೈಲು ಕ್ರಮಿಸಬಹುದು ಅಂತ ಹೇಳಲಾಗ್ತಾ ಇದೆ. ಈ ಬುಲೆಟ್ ರೈಲಿನಲ್ಲಿ ಒಟ್ಟು 750 ಪ್ರಯಾಣಿಕರು ಸಂಚರಿಸಬಹುದು. ಈ ಮಾರ್ಗದಲ್ಲಿ ಅಂದ್ರೆ ಮೈಸೂರಿನಿಂದ ಚೆನ್ನೈವರೆಗಿನ ಮಾರ್ಗದಲ್ಲಿ ಒಟ್ಟು 9 ರೈಲ್ವೆ ಸ್ಟೇಷನ್ಗಳು ಬರಲಿವೆಂತೆ. ಇದರಲ್ಲಿ ಚೆನ್ನೈ, ಪೋನಮಲ್ಲೆ ಹಾಗೂ ಅರಕೋಣಂ ತಮಿಳುನಾಡಿನಲ್ಲಿ ಬಂದ್ರೆ, ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ 1 ಸ್ಟಾಪ್ ಇರಲಿದೆಯಂತೆ. ಇನ್ನು ಬಂಗಾರಪೇಟೆ, ಬೆಂಗಳೂರು, ಚನ್ನಪಟ್ಟಣ, ಮಂಡ್ಯ ಹಾಗೂ ಮೈಸೂರಿನಲ್ಲಿ ಇನ್ನುಳಿದ ಸ್ಟಾಪ್ಗಳು ಇರಲಿವೆ. ಗೆಳೆಯರೆ, ಈ ಯೋಜನೆಯ ಕೆಲಸಗಳು ಈಗಾಗಲೇ ಆರಂಭಗೊಂಡಿವೆ. ಬುಲೆಟ್ ರೈಲು ಯೋಜನೆಯನ್ನ ಮಾನಿಟರ್ ಮಾಡುವ ನ್ಯಾಷನಲ್ ಹೈಸ್ಪೀಡ್ ರೈಲ್ವೆ ಕಾರ್ಪೊರೇಷನ್ ಈಗಾಗಲೇ ಈ ಯೋಜನೆಗೆ ಸಂಬಂಧಿಸಿದ ಕೆಲಸಗಳನ್ನ ಶುರು ಮಾಡಿದೆ. ಹಾಗೆ ನೋಡಿದ್ರೆ 2016ರಲ್ಲೇ ಈ ಯೋಜನೆಯ ಕೆಲಸಗಳು ಆರಂಭ ಆಗಿವೆ. 2016ರಲ್ಲಿ ಜರ್ಮನಿಯ ಇಂಜಿನಿಯರ್ಗಳ ತಂಡವೊಂದು ಚೆನ್ನೈ ಮೈಸೂರು ಕಾರಿಡಾರ್ ಕುರಿತು ವಿವರವಾಗಿ ಅಧ್ಯಯನವನ್ನು ಮಾಡಿದೆ. ಆ ಅಧ್ಯಯನದ ವರದಿಯನ್ನ 2018ರಲ್ಲೇ ಭಾರತೀಯ ರೈಲ್ವೆ ಇಲಾಖೆಗೆ ಸಲ್ಲಿಸಿದೆ. ಆಗ ಯೋಜನೆಯ ಅಂದಾಜು ವೆಚ್ಚ $16 ಬಿಲಿಯನ್, ಅಂದ್ರೆ ಸುಮಾರು 1.3 ಲಕ್ಷ ಕೋಟಿ ರೂಪಾಯಿ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಅದೇ ವರದಿಯಲ್ಲಿ ಒಟ್ಟು 435 ಕಿಲೋಮೀಟರ್ ಮಾರ್ಗದಲ್ಲಿ 84% ಗ್ರೌಂಡ್ ಲೆವೆಲ್ನಿಂದ ಎತ್ತರದಲ್ಲಿ ಇದ್ರೆ, 11% ಅಂಡರ್ ಗ್ರೌಂಡ್ ಹಾಗೂ ಇನ್ನುಳಿದ 5% ಗ್ರೌಂಡ್ ಲೆವೆಲ್ ಅಲ್ಲಿ ಇರಲಿದೆ ಅಂತ ಹೇಳಲಾಗಿತ್ತು.
ಇನ್ನು ಈ ವರದಿಯ ಬಳಿಕ ಯೋಜನೆಯ ಸರ್ವೆ ಕಾರ್ಯಗಳು ಹಾಗೂ ಸಬ್ ಸ್ಟೇಷನ್ಗಳಿಗೆ ವಿದ್ಯುತ್ತಿನ ಮೂಲವನ್ನ ಪತ್ತೆ ಮಾಡುವಂತಹ ಕೆಲಸಗಳ ಒಪ್ಪಂದವನ್ನ ನ್ಯಾಷನಲ್ ಹೈಸ್ಪೀಡ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಈಗಾಗಲೇ ಸಂಬಂಧಿಸಿದ ಸಂಸ್ಥೆಗಳಿಗೆ ಕೊಟ್ಟಿದೆ. ಇದರ ಜೊತೆಗೆ ಈ ಯೋಜನೆಗೆ ಅಗತ್ಯವಿರುವ ಭೂಮಿಯ ಸಮೀಕ್ಷೆಯನ್ನು ಕೂಡ ನಡೆಸಲಾಗ್ತಾ ಇದೆ. ರೈಲು ನೆಟ್ವರ್ಕ್ನಿಂದ ತೊಂದರೆಗೊಳಗಾಗುವ ಭೂಮಾಲೀಕರ ಜೊತೆ ಈಗಾಗಲೇ ನ್ಯಾಷನಲ್ ಹೈಸ್ಪೀಡ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ನ ಅಧಿಕಾರಿಗಳು ಮಾತುಕತೆಯನ್ನು ನಡೆಸಿದ್ದಾರೆ. ಇತ್ತೀಚೆಗೆ ಈ ಅಧಿಕಾರಿಗಳು ಕರ್ನಾಟಕದ ಕೋಲಾರ ಜಿಲ್ಲೆಯ ರೈತರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಈ ವೇಳೆ ಯೋಜನೆಯಿಂದ ಭೂಮಿ ಕಳೆದುಕೊಳ್ಳುತ್ತಿರುವ ಕೋಲಾರ ಜಿಲ್ಲೆಯ ರೈತರಿಗೆ ಈಗಿರುವ ಭೂಮಿಯ ಮೌಲ್ಯಕ್ಕಿಂತ 4 ಪಟ್ಟು ಅಧಿಕ ಹಣವನ್ನು ಕೊಡೋದಾಗಿ ಕೇಂದ್ರ ಸರ್ಕಾರ ಮಾತು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಕೋಲಾರದಲ್ಲಿ ಈ ರೈಲು 70 ಕಿಲೋಮೀಟರ್ನಷ್ಟು ಹಾದು ಹೋಗಲಿದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಅಂತಂದ್ರೆ ಈ ಯೋಜನೆಗೆ ಅತಿ ಹೆಚ್ಚಿನ ಜಾಗ ಕೂಡ ಬೇಕಾಗಿಲ್ಲ. ಯಾಕೆಂದ್ರೆ ಈ ರೈಲು ವಯಾಡಕ್ಟ್ನ ಮೂಲಕ ಸಂಚಾರ ಮಾಡೋದ್ರಿಂದ ರಸ್ತೆಗಳಿಗೆ ಬೇಕಾದಷ್ಟು ಭೂಮಿ ಇಲ್ಲಿಗೆ ಅಗತ್ಯ ಇರೋದಿಲ್ಲ ಅನ್ನೋದನ್ನ ಅಧಿಕಾರಿಗಳು ರೈತರಿಗೆ ತಿಳಿಸಿದ್ದಾರೆ. ಇನ್ನು ಯೋಜನೆಯ ಡಿಪಿಆರ್ ಸಿದ್ಧವಾದ ಬಳಿಕ ರೈಲು ನೆಟ್ವರ್ಕ್ನ ಮಾರ್ಗ, ಸ್ಟೇಷನ್ಗಳು ಎಲ್ಲಿ ನಿರ್ಮಾಣಗೊಳ್ಳಲಿವೆ ಅನ್ನೋ ಲೊಕೇಶನ್ಗಳ ಜೊತೆಗೆ ಎಷ್ಟು ಪ್ರಯಾಣಿಕರು ಈ ನೆಟ್ವರ್ಕ್ ಅನ್ನ ಬಳಸಿಕೊಳ್ಳಲಿದ್ದಾರೆ ಹಾಗೂ ರೈಲಿನ ಪ್ರಯಾಣದ ದರ ಎಷ್ಟಿರಲಿದೆ ಅನ್ನೋದು ತಿಳಿದು ಬರುತ್ತೆ. ಅಂದಾಗೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಮಾರ್ಗದ ಉದ್ದಕ್ಕೂ ಈ ಬುಲೆಟ್ ಟ್ರೈನ್ ನೆಟ್ವರ್ಕ್ ಅನ್ನ ಸ್ಥಾಪಿಸೋದಕ್ಕೆ ಯೋಚಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಹೈಸ್ಪೀಡ್ ರೈಲು ಯೋಜನೆಯಿಂದ ಯಾರಿಗೆಲ್ಲ ಲಾಭ ಆಗಲಿದೆ ಅನ್ನೋದನ್ನು ನೋಡಿದ್ರೆ ಇದು ಸಹಸ್ರಾರು ಪ್ರಯಾಣಿಕರಿಗೆ ಸಹಕಾರಿ ಆಗಲಿದೆ. ಮೈಸೂರು ಹಾಗೂ ಚೆನ್ನೈ ನಡುವಿನ ಪ್ರಯಾಣ ಸಮಯ ಕಡಿಮೆ ಆಗೋದ್ರಿಂದ ಬಿಸ್ನೆಸ್ ಮನ್ಗಳು, IT ಉದ್ಯೋಗಿಗಳು ಹಾಗೂ ನಿರಂತರವಾಗಿ ಈ ಎರಡು ನಗರಗಳ ನಡುವೆ ಓಡಾಡುವವರಿಗೆ ಈ ಯೋಜನೆ ಅತಿ ಹೆಚ್ಚಾಗಿ ನೆರವಾಗಲಿದೆ. ಯಾವುದೇ ಟ್ರಾಫಿಕ್ ಇಲ್ಲದೆ 2-2.5 ಗಂಟೆಯಲ್ಲಿ ಮೈಸೂರಿನಿಂದ ಚೆನ್ನೈಯನ್ನ ಆರಾಮವಾಗಿ ತಲುಪಬಹುದು. ಈ ಮೂಲಕ ಚೆನ್ನೈ, ಬೆಂಗಳೂರು ಹಾಗೂ ಮೈಸೂರು ನಡುವೆ ಬಿಸ್ನೆಸ್ ಟ್ರಿಪ್ಗಳು ಹೆಚ್ಚಾಗಲಿವೆ ಅಂತ IT ತಜ್ಞರು ಹೇಳಿದ್ದಾರೆ. ಅಲ್ಲದೆ ಈ ಬುಲೆಟ್ ಟ್ರೈನ್ ಯೋಜನೆ ಈ ಮಾರ್ಗದಲ್ಲಿ ಸಂಚರಿಸುವ ವಿಮಾನ ಪ್ರಯಾಣಿಕರನ್ನು ಕೂಡ ಆಕರ್ಷಿಸಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಮೈಸೂರಿನಿಂದ ಚೆನ್ನೈಗೆ ವಿಮಾನದ ಮೂಲಕ ಹೋಗೋದಕ್ಕೆ 1 ಗಂಟೆ 15 ನಿಮಿಷ ಬೇಕಾಗುತ್ತೆ. ಆದರೆ ವಿಮಾನದ ಪ್ರಯಾಣ ಅಂದ್ರೆ ಅವಧಿಗೂ ಮುನ್ನವೇ ವಿಮಾನ ನಿಲ್ದಾಣಕ್ಕೆ ಹೋಗಬೇಕು, ಚೆಕ್ ಇನ್ ಆಗಬೇಕು. ಇನ್ನು ಬೆಂಗಳೂರಿನಂಥ ನಗರಗಳಲ್ಲಿ ವಿಮಾನ ನಿಲ್ದಾಣಕ್ಕೆ ಹೋಗೋದೇ ದೊಡ್ಡ ಸಮಸ್ಯೆ. ಇವೆಲ್ಲ ತಲೆನೋವುಗಳು ಬುಲೆಟ್ ಟ್ರೈನ್ನ ಪ್ರಯಾಣದಲ್ಲಿ ಇರೋದಿಲ್ಲ. ಟೈಮ್ಗೆ ಕರೆಕ್ಟಾಗಿ ಸ್ಟೇಷನ್ಗೆ ಬಂದರೆ ಸಾಕು. ಹೀಗಾಗಿ ವಿಮಾನ ಪ್ರಯಾಣಿಕರು ಕೂಡ ಚೆನ್ನೈಗೆ ಹೋಗೋದಕ್ಕೆ ಬುಲೆಟ್ ಟ್ರೈನ್ ಹತ್ತ ಮುಖ ಮಾಡಿದ್ರೆ ಅಚ್ಚರಿ ಏನೂ ಇಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಟಿಕೆಟ್ ದರ, ಇನ್ನು ಮೈಸೂರು, ಬೆಂಗಳೂರು ಹಾಗೂ ಚೆನ್ನೈ ನಡುವಿನ ಬುಲೆಟ್ ಟ್ರೈನ್ ಶುರುವಾದರೆ 2 ರಾಜ್ಯಗಳ ಪ್ರವಾಸೋದ್ಯಮ ಕೂಡ ತುಂಬಾ ಚೆನ್ನಾಗಿ ನಡೀಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ತಮಿಳುನಾಡಿನ ಜನ ಮೈಸೂರನ್ನ ನೋಡೋದಕ್ಕೆ, ಬೆಂಗಳೂರನ್ನ ನೋಡೋದಕ್ಕೆ ಈಸಿಯಾಗಿ ಬರಬಹುದು. ಹಾಗೇನೆ ಬೆಂಗಳೂರು ಮತ್ತು ಮೈಸೂರಿನ ಜನ ಚೆನ್ನೈ ಹಾಗೂ ಸುತ್ತಮುತ್ತಲಿನ ಐತಿಹಾಸಿಕ ಹಾಗೂ ಪ್ರವಾಸ ಸ್ಥಳಗಳಿಗೆ ಹೋಗೋದಕ್ಕೆ ಇದು ಸುಲಭ ಮಾರ್ಗವನ್ನ ಒದಗಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪ್ರವಾಸೋದ್ಯಮಕ್ಕೆ ಕೂಡ ಈ ಬುಲೆಟ್ ಟ್ರೈನ್ ಬೂಸ್ಟರ್ ಡೋಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಯಥಾ ಪ್ರಕಾರ ಬುಲೆಟ್ ಟ್ರೈನ್ ಆರಂಭಗೊಂಡ್ರೆ 3 ನಗರಗಳು ಹಾಗೂ ಈ ಬುಲೆಟ್ ಟ್ರೈನ್ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಉತ್ತೇಜನ ಅಂತೂ ಸಿಕ್ಕೇ ಸಿಗುತ್ತೆ. ಗೆಳೆಯರೇ, ಸದ್ಯಕ್ಕೆ ಈ ಯೋಜನೆ ವರದಿಯ ರೂಪದಲ್ಲಿದೆ. ಆದರೆ ಮುಂದಿನ ದಿನಗಳಲ್ಲಿ ಇದು ಕಾರ್ಯರೂಪಕ್ಕೆ ಬಂದರೂ ಕೂಡ ಅಚ್ಚರಿ ಇಲ್ಲ. ಸದ್ಯಕ್ಕೆ ಮುಂಬೈ ಹಾಗೂ ಅಹಮದಾಬಾದ್ ನಡುವಿನ ಬುಲೆಟ್ ಟ್ರೈನ್ ಯೋಜನೆ ಪೂರ್ಣಗೊಳ್ಳೋದ್ರ ಬಗ್ಗೆ ನ್ಯಾಷನಲ್ ಹೈಸ್ಪೀಡ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ತಲೆ ಕೆಡಿಸಿಕೊಂಡಿದೆ. ಆದರೆ ಒಮ್ಮೆ ಈ ಯೋಜನೆಯ DPR ಸಿದ್ಧವಾದರೆ ಬಳಿಕ ಯೋಜನೆ ವೇಗವನ್ನು ಪಡೆಯಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಯೋಜನೆ ವೇಗ ಪಡಿಬೇಕು ಅಂತಂದ್ರೆ ರಾಜ್ಯ ಸರ್ಕಾರಗಳು ಕೂಡ ಈ ಬಗ್ಗೆ ಕಾಳಜಿನ ವಹಿಸಬೇಕು, ಆಸಕ್ತಿಯನ್ನು ತೋರಬೇಕು. ಆಗ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಈ ಯೋಜನೆಯ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ ಮೈಸೂರು, ಬೆಂಗಳೂರು, ಚೆನ್ನೈ ನಡುವಿನ ಬುಲೆಟ್ ರೈಲು ಯೋಜನೆಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.